ಹೊತ್ತಾಗ್ತಾ ಇದೆ, ಮೊದಲು ದಾರಿ ಬಿಡೋ. ಸಂಶಯ ಬಿಟ್ಟಿದ್ರೆ ನಾನು ನಿಮ್ಗೆ ಅಡ್ಡ ಬಂದ್ಬಿಟ್ಟೆ. ಹೋಗಿ ಬನ್ರೋ. ಪಂಡಿತ್ರ, ಏನಯ್ಯ ನಿನ್ನ ಗೋಳು? ನಿಮ್ಗೆ ಇಬ್ರು ಶಿಷ್ಯರಲ್ವಾ? ಹೌದು. ಒಬ್ಬರಿಗೆ 2 ಕಾಲು, ಇಬ್ಬರಿಗೆ 4 ಇರ್ಬೇಕಲ್ವಾ? ಹೌದು. 6 ಕಾಲು ಕಾಣಿಸ್ತಾ ಆಯ್ತಲ್ಲ. ಯಾಕಾದ್ರೂ ಗಟ್ಟು ಬಿದ್ನಪ್ಪ ಅವನು. ಬಿದ್ರಯ್ಯ 6 ಕಾಲ ಇಲ್ವಲ್ಲ? 4 ಇದೆ. ಬೇಕಾದ್ರೆ ನೋಡು. ಈಗ ತಾನೇ ನೋಡ್ದೆ 6 ಕಾಲು ಕಾಣಿಸ್ತಾ ಇತ್ತು. ಚೆನ್ನಾಗಿ ಕುಡ್ದಿದ್ಯಾ? ಅದಕ್ಕೆ ಎಲ್ಲ 2 ಕಾಣ್ತಾ ಇದೆ. ಬಾಯಿ ಮುಟ್ಕೊಂಡ್ ದಾರಿ ಬಿಡ್ಯಾ. ಸ್ವಲ್ಪ ಬನ್ನಿ, ಕೋಪ ಮಾಡ್ಕೋಬೇಡಿ. ಪರಮಾತ್ಮ ಒಳಗಡೆ ಇದ್ದಾಗ ಬೈದ್ರೆ ಪರಮಾತ್ಮನ್ನೇ ಬೈದಂಗೆ. ಹೋಗಿ. ಬೇಡ ಬೇಡ, ನಿಮ್ಗೆ ಅಡ್ಡ ಬಂದಿದ್ದು ನಂದೇ ತಪ್ಪು, ನಾನೇ ಹೋಗ್ತೀನಿ. ಇದೇನ್ರೋ ಇದ್ದಕ್ಕಿದ್ದಾಗ 2 ಕಾಲು ಮಾಯ? ಮಾಯ ಅಲ್ಲ ಗುರುಗಳೇ, ಚಮತ್ಕಾರ. ಇಲ್ಲಿ ನೋಡಿ. ಲೇ ಮಂಕುಜಿನ್ನಗಳ, ಎಷ್ಟು ದಿವಸ ನಿಮ್ಮ ತಲೆನಲ್ಲಿ ಲದ್ದಿ ತುಂಬಿದೆ ಅನ್ಕೊಂಡಿದ್ದೆ. ಸ್ವಲ್ಪ ಬುದ್ಧಿನೂ ಇದೆ. ಹಾಗಾದ್ರೆ ನಾವು ಪಂಡಿತರಾಗ್ಬೋದಾ ಗುರುಗಳೇ? ಓಹೋ, ಖಂಡಿತ ಆಗ್ಬಹುದು. ಯಾವಾಗ ಗುರುಗಳೇ? ನಾನು ಸತ್ತ ಮೇಲೆ. ಅದ್ಯಾವಾಗ ಗುರುಗಳೇ? ಪಂಡಿತ್ರ, ಕುಡ್ದಾಗ ಎಲ್ಲ 2 ಕಾಣುತ್ತೆ ನಿಜ. ಹಂಗಾದ್ರೆ 4 ಇದ್ದಿದ್ದು 8 ಆಗ್ಬೇಕು. 6 ಹೆಂಗಾಯ್ತು? ಲೆಕ್ಕಾಚಾರ ಹೇಳಿ. ಲೇ ಅಯೋಗ್ಯ, ಪ್ರಶ್ನೆ ಕೇಳೋದು ಸುಲಭ, ಉತ್ತರ ಹೇಳೋದು ಎಷ್ಟು ಕಷ್ಟ ಅಂತ ಗೊತ್ತೇನೋ ನಿನಗೆ? ಲೇ ಹೆಂಡ ಕುಡ್ದಿರೋ ಎಂಟೆ ಗೊತ್ತಾ? ನನ್ನ ಹತ್ರನೇ ಲೆಕ್ಕಾಚಾರ ಮಾತಾಡ್ತೀಯೇನೋ? ನಿನ್ನ ಮಗಳಿಗೆ ಹುಷಾರಿಲ್ಲ, ಔಷಧಿ ಕೊಡಿ, ಆಮೇಲೆ ದುಡ್ಡು ಕೊಡ್ತೀನಿ ಎಂದೆ. ಎಲ್ಲಿ ಆ ದುಡ್ಡು? ನಿನ್ನ ಹೆಂಡತಿಗೆ ಹೊಟ್ಟೆ ನೋವು, ಔಷಧಿ ಕೊಡಿ ಆಮೇಲೆ ದುಡ್ಡು ತಂದು ಕೊಡ್ತೀನಿ ಎಂದೆ. ಎಲ್ಲಿ ಆ ದುಡ್ಡು? ಕುಡ್ದು ಕುಡ್ದು ನಿನ್ನ ಹೊಟ್ಟೆ ಕರಳೆಲ್ಲ ಸುಟ್ಟೋಗಿದೆ, ಔಷಧಿ ಕೊಡಿ ಆಮೇಲೆ ದುಡ್ಡು ತಂದು ಕೊಡ್ತೀನಿ ಎಂದೆ. ಎಲ್ಲಿ ಆ ದುಡ್ಡು? ಮೊದಲು ಆ ಲೆಕ್ಕ ಎಲ್ಲ ಚುಕ್ತ ಮಾಡು, ಆಮೇಲೆ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನನಗೆ ಸಂಸ್ಬಿಡಿ ಪಂಡಿದ್ರೆ, ನಿಮ್ ಲೆಕ್ಕಾಚಾರ ಸರಿಯಾಗೇ ಐತೆ. 2, 4, 8 ಅಲ್ಲ 6 ಅಂತ ನಂಗೆ ಇವತ್ತು ಜ್ಞಾನೋದಯ ಆಯ್ತು. ನನ್ ಬಿಟ್ಬಿಡಿ. 2, 4, 6, 2, 4, 6. ಇವಾಗ ಗೊತ್ತಾಯ್ತೇನ್ರೋ ಪಂಡಿತ ಯಾರು, ಶಿಷ್ಯರು ಯಾರು ಅಂತ? ಬನ್ನಿ ಬನ್ನಿ. ಹೌದು, ಆ ಮಾಯಾವಿ ಶಿವನು ಸಾಮಾನ್ಯನಲ್ಲ. ನಮ್ಮನ್ನೇ ವಂಚಿಸಿ ಕೈಗೆ ಸಿಗದೆ ಮಾಯವಾದ, ಮಡದಿಯಲ್ಲಿ ಮನಸ್ತಾಪ ತಂದಿಟ್ಟ, ಅರಮನೆಯ ನೆಮ್ಮದಿಯನ್ನೇ ಆಪೋಷಣ ತೆಗೆದುಕೊಂಡ, ನಮ್ಮ ಮಾತೆಯ ಮನಸ್ಸಿನಲ್ಲಿ ಹೊಕ್ಕು ನಮ್ಮ ಸಾವಿಗೆ ಸಂಚು ರೂಪಿಸುವ ಮುಂಚೆ ನಾವು ಜಾಗೃತರಾಗಬೇಕು. ದಾನವನಾದವನು ಹೋರಾಡುವಾಗ ಎದುರಾಳಿ ಯಾರೆಂದು ನೋಡಬಾರದು. ನಾವು ಉಳಿಯಬೇಕೆಂದರೆ ನಮಗೆ ಕಂಟಕವಾಗಿರುವುದು ಯಾವುದು ಉಳಿಯಬಾರದು. ಅದು ನಮ್ಮ ಮಾತೆ ಆಗಿದ್ದರೂ ಸರಿ.
ಕುಮಾರ, ಇದೇನು ಈ ಹೊತ್ತಿನಲ್ಲಿ? ನಿಮ್ಮನ್ನೇ ನೋಡಲು ಬಂದೆ ಮಾತೆ. ಯಾಕೆ ಕುಮಾರ, ಏನಾದರೂ ತುರುತಿನ ವಿಚಾರವಿದೆಯೇ? ಹೌದು ಮಾತೆ, ಅತ್ಯಂತ ತುರ್ತಿನ ವಿಚಾರ. ನನ್ನ ಸಾವು ಬದುಕಿನ ವಿಚಾರ. ಸಾವು ಬದುಕಿನ ವಿಚಾರವೇ? ಹೌದು ಮಾತೆ, ಬಹುದೊಡ್ಡ ಸಮಸ್ಯೆ ಎದುರಾಗಿದೆ. ನಮ್ಮ ಸಾವು ನಮ್ಮ ಅರಮನೆಯಲ್ಲೇ ಅಡಗಿ ಕೂತಿದೆ ಎಂಬ ಸುಳಿವು ಸಿಕ್ಕಿದೆ. ಸುಳಿವು ಸಿಕ್ಕಿದೆಯೇ? ಮತ್ತೇಕೆ ಕಾಲಹರಣ ಕುಮಾರ? ತಕ್ಷಣ ಆ ಸಮಸ್ಯೆಯನ್ನು ನಿವಾರಿಸಿ ನಿರಾಳವಾಗಿ ಬಿಡು. ನಿರಾಳವಾಗಲು ಸಮಸ್ಯೆ ಅಷ್ಟು ಸರಳವಾಗಿಲ್ಲ ಮಾತೆ. ನಿನಗೆ ನಿವಾರಿಸಲಾಗದಂತಹ ಸಮಸ್ಯೆ ಯಾವುದಿದೆ ಕುಮಾರ? ಸಮಸ್ತ ಸಾಮಂತರನ್ನ ಸದೆಬಡೆದು ಸಾಮ್ರಾಜ್ಯ ಕಟ್ಟಿದ ಸಮರ್ಥ ನೀನು. ಉಗ್ರ ತಪಸ್ಸನ್ನ ಮಾಡಿ ಪರಶಿವನನ್ನೇ ಒಲಿಸಿಕೊಂಡು ಸಾವಿಲ್ಲದ ವರವನ್ನು ಪಡೆದಿರುವ ವೀರಾಗ್ರಣೆ ನೀನು. ಸಾಮ್ರಾಜ್ಯವನ್ನೇ ಆಳುವ ಸಾರ್ವಭೌಮನಿಗೆ ಅರಮನೆಯ ಒಂದು ಸಣ್ಣ ಸಮಸ್ಯೆಯನ್ನು ನಿವಾರಿಸಲು ಇಷ್ಟೊಂದು ಮೀನಾಮೇಷವೇ? ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳು ತುಂಬಾ ಅಪಾಯಕಾರಿ ಕುಮಾರ. ಇಂಥ ವಿಚಾರದಲ್ಲಿ ಉದಾಸೀನ ಸಲ್ಲದು ಕುಮಾರ. ಕ್ಷಣಾರ್ಧದಲ್ಲೇ ಮುಗಿಸಿಬಿಡು ಈ ಅರಮನೆಯ ಒಳಗೆ ಇರುವ ಆ ನಿನ್ನ ವೈರಿಯನ್ನ. ನಿಜ ಮಾತೆ, ಹೊರಗಿನ ಶತ್ರುಗಳಿಗಿಂತಲೂ ಒಳಗಿನ ಶತ್ರುಗಳು ಅಪಾಯಕಾರಿ. ನೀವು ಹೇಳಿದಂತೆ ನಾನಿನ್ನು ಉದಾಸೀನವೂ ಮಾಡುವುದಿಲ್ಲ, ತಡವು ಮಾಡುವುದಿಲ್ಲ. ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ನನ್ನನ್ನು ಕ್ಷಮಿಸಿ. ಎಂತಹ ಕೆಟ್ಟ ಕನಸು ಹೆತ್ತ ತಾಯಿಯನ್ನೇ ಸಂಹರಿಸುವ ದುಷ್ಟ ಆಲೋಚನೆ. ಯಾಕಾದರೂ ತೆಗಿರೋ ಮುಸ್ಕು. ವರ್ಷದಿಂದ ನಮಗೆ ಕಾಟ ಕೊಟ್ಟ. ಹೊತ್ತಿಗೂ ಮಂಕ್ರಿ ತಿನ್ನೋದು, ಒಡವೆ ಮುಟ್ಟಕ್ಕೆ ಹೋದ್ರೆ ಕಚ್ಚಕ್ ಬರೋದು. ಹೋಗಾಡಿದ್ರೆ ಎಲ್ಲಿ ಬೀದಿ ರಂಪ ಆಗುತ್ತೋ ಅಂತ ಇಷ್ಟು ದಿನ ಬಾಯಿಗೆ ಬೆಣೆ ತೊಡ್ಕೊಂಡಿದ್ದು. ಕಡೆಗೂ ನಮ್ಮ ಗುರುಗಳ ಮದ್ದು ಕೆಲಸ ಮಾಡ್ತು, ಒಡವೆ ಸಿಕ್ತು. ಈಗ ನೀನ್ ಇಲ್ಲಿ ಎಷ್ಟು ಕಿರ್ಚ್ಕೊಂಡ್ರು ಯಾರು ಕೇಳಲ್ಲ. ತಳ್ರೋ ಅವನ್ನ. ಪೀಡೆ ತೊಲಗ್ತು. ಇನ್ನು ಇವನ ಹೆಣ ನಾಯಿ ನರಿಗಳ ಪಾಲು. ನಡ್ರಿ.
ನೋಡಿಲ್ಲ ಅಲ್ವೇನ್ರೋ? ಇಷ್ಟೊತ್ತಿನಲ್ಲಿ ಯಾರು ನೋಡ್ತಾರೆ ಗುರುಗಳೇ? ನೋಡಿದವನಪ್ಪ ಕುಡುಕ. ಈಗ ಬೆಳಗಾದ್ರೆ ರಾತ್ರಿ ಆಗಿದ್ದೆಲ್ಲ ಮರ್ತ್ಬಿಡ್ತಾನೆ. ಅದೇ ಮತ್ತೆ ಸುಳ್ಳು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಗಂಡ ಗಣ್ಣಯ್ಯನ ನೋಡು ತುಂಡು ಮುಖದ ಮನಪ ನೋಡು ನೋಡು ಗಂಡ ಗಣ್ಣಯ್ಯನ ನೋಡು ತುಂಡು ಮುಖದ ಮನಪ ನೋಡು. ನೀನಾ? ನಾನೇ. ಹೊತ್ನಲ್ಲಿ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯೋ ನಿಶಾಚಾರಿ ತರ? ನೀವೇನ್ ಮಾಡ್ತಿದ್ದೀರಾ ಅದೇ ತರ? ಮದ್ದು ಹುಡ್ಕೋಕ್ ಹೋಗಿದ್ವಪ್ಪ. ಮದ್ದ ಎಲ್ಲಿ ತೋರಿಸಿ? ಸಿಗ್ಲಿಲ್ಲ. ತರ್ಲಿಲ್ಲ. ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗ್ಬೇಕು? ತರ್ಲೆ ತರ್ಲೆ ಅಂತ ನನ್ನ ತಲೆ ಕೆಡ್ಸಿದ್ರೆ ನಿಮ್ ತಲೆಗೆ ಹುಳ ಬಿಡೋ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಏನದು? ಕುಡ್ದಿರೋರ್ ಕಣ್ಣಿಗೆ 1 2 ಹಾಕೊಂಡ್ರೆ 4 8 ಕಾಣ್ಬೇಕು. 6 ಹೇಗಾಯ್ತು? ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ, ಹೋಗ್ತಾ ಹೋಗ್ತಾ ನಾನೇ ಗೊತ್ತು ಮಾಡಿಸ್ತೀನಿ. ನಾನು ನೋಡಿದೆ ಮಾರಿ ಹಬ್ಬವು ಇನ್ನು ಮುಂದಿದೆ. ಎಲ್ಲಿ ಸ್ವಾಮಿ ಮರಿದೇವ? ಇಲ್ಲ ಉತ್ತರ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣ್ತಾ ಇಲ್ಲ. ಕಾಣಲಿಲ್ಲ ಅಂದ್ರೆ ಏನ್ ಸ್ವಾಮಿ? ಸಂಜೆವರೆಗೂ ರೇಣು ಜೊತೆಗೆ ಆಟ ಆಡ್ತಿದ್ದನ್ನ ಅವ್ನ ಗೆಳೆಯರೇ ನೋಡಿದಾರಂತೆ. ಅವಳನ್ನ ಕೇಳೋಣ ಅಂದ್ರೆ ಅವಳು ಬೇರೆ ಮನೇಲಿಲ್ಲ. ಓ, ಅವಳ ಜೊತೆಗೆ ಎಲ್ಲೋ ಹೊರಗೆ ಹೋಗಿರ್ಬೇಕು. ಇರಿ, ಒಂದ್ ಮಾತು ಅಪ್ಪಯ್ಯಂಗೆ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಇರು ಉತ್ತರ, ನಾನು ಬರ್ತೀನಿ. ಹೋಗಲ್ಲ ಅಂದ್ರೆ ತಗೊಂಡು ಬಾ. ಓ, ಏನು ಹುಡುಗನ ಏನೋ, ನಮ್ಗೆ ಹೇಗೆ ಅನ್ಸುತ್ತೆ ಅಂತ ಅರ್ಥವೇ ಆಗಲ್ಲ. ಸ್ವಾಮಿ, ಅಯ್ಯೋ ಹಾಳಾದ ಭಿಕ್ಷುಕರು, ಇನ್ನೆಲ್ಲೂ ಜಾಗನೇ ಇಲ್ವಾ? ನಮ್ಮನೆ ಬಾಗ್ಲೇ ಬೇಕಿತ್ತ? ಮಾಡ್ತೀನಿ ತಾಳು. ಅಯ್ಯೋ, ನೀನೇನೇನಿಲ್ಲ? ಏನಕ್ಕ ನೀನು ಸ್ವಲ್ಪ ನೋಡ್ಕೊಳ್ಳೋದಲ್ವಾ? ಅಯ್ಯೋ,
ಯಾರೋ ಭಿಕ್ಷುಕರು ಅಂತ ಸಗಣಿ ನೀರ್ ಹಾಕ್ಬಿಟ್ಟೆ ಕಣೆ, ಕ್ಷಮಿಸ್ಬಿಡೆ. ಅದ್ ಸರಿ, ನೀನ್ ಯಾಕೆ ನಮ್ಮನೆ ಮುಂದೆ ಅದು ಬೀದಿಲ್ ಮಲ್ಕೊಂಡಿದ್ಯಾ? ರಾತ್ರಿ ಊಟ ಮಾಡಿ ನನ್ ಕೋಣೆಯಲ್ಲಿ ಮಂಚದ ಮೇಲೆ ದೀಮ್ರ ಅಂತ ಮಲ್ಕೊಂಡಿದ್ದೆ ಕಣಕ್ಕ. ಇದ್ಯಾಕ್ ಬಂದ್ ಮಲ್ಕೊಂಡಿದ್ನಿ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಕಣಕ್ಕ. ಮಂಚದ ಮೇಲೆ ಮಲಗಿದ್ದವಳು ಇಲ್ಲೆಂಗೆ ಬರೋಕ್ ಸಾಧ್ಯ? ನಿನ್ ಗಂಡ ಮಗಳು ಸೇರ್ಕೊಂಡು ಎತ್ತಾಕೊಂಡ್ ಬಂದು ಇಲ್ಲಿ ಮಲಗ್ಸಿದ್ರ ಹೇಗೆ? ನಮ್ಮ ಯಜಮಾನ್ರು ಮನೇಲಿ ಇಲ್ಲ ಕಣಕ್ಕ. ನಿನ್ನೆ ಮಧ್ಯಾಹ್ನನೇ ಏನೋ ಕೆಲ್ಸ ಇದಂತೆ ಊರಿಗೆ ಹೋಗಿದ್ದಾರೆ ಕಣಕ್ಕ. ನಿಮ್ ಯಜಮಾನ್ರು ಇಲ್ದ್ರೆ ಹೋದ್ರೇನಂತೆ, ನಿನ್ ಮಗಳೇ ಈ ಕೆಲಸ ಮಾಡಿರ್ಬೇಕು. ಅವಳಂಗ್ ಮಾಡಿರಕ್ ಸಾಧ್ಯನೇ ಇಲ್ಲ ಕಣಕ್ಕ. ಅವಳಿಗೂ ನನ್ಗೂ ರಾತ್ರಿ ದೊಡ್ಡ ಜಗಳ ಕಣಕ್ಕ. ಚೆನ್ನಾಗ್ ಹೊಡೆದು ಬಡ್ದು ಜುಟ್ಟು ಹಿಡ್ಕೊಂಡು ಮನೆಯಿಂದ ಆಚೆ ಹಾಕಿದೀನಿ. ಬಾಕ್ಲ್ ಹಾಕೊಂಡು ನಾನು ನನ್ ಮಗ ಇಬ್ರೇ ಮಲ್ಗಿದೀವಿ. ಹೌದಾ? ಬಾಗ್ಲಾಕೊಂಡ್ ಮಲ್ಗಿದ್ಮೇಲೆ ಇಲ್ಲೆಂಗೆ ಬಂದೆ? ಅದೇ ನಂಗೆ ಗೊತ್ತಾಗ್ತಿಲ್ಲ ಕಣಕ್ಕ. ಓ, ನಿನಗ್ ನಿದ್ದೆಲ್ ನಡೆಯೋ ಕಾಯಿಲೆ ಏನಾರು ಇದೆಯೇನೆ? ಅಯ್ಯಯ್ಯೋ, ಅದ್ಯಾವ್ದಕ್ಕ ಹೊಸ ಕಾಯಿಲೆ? ಹೊಸದೇನಿಲ್ಲ, ಹಳೇದೆ. ರಾತ್ರಿ ಹೊತ್ತು ನಿದ್ದೆ ಮಾಡುವಾಗ ಇದ್ದಕ್ಕಿದ್ದಂಗೆ ಎದ್ದು ಎಲ್ಲೆಲ್ಲೋ ಹೋಗ್ಬಿಡ್ತಾರಂತೆ. ಪಾಪ, ಆತರ ಎದ್ದೋಗೋದು ಅವ್ರಿಗೆ ಗೊತ್ತಾಗಲ್ವಂತೆ. ಅಯ್ಯೋ, ಇದೇ ಮೊದ್ಲು ಕಣಕ್ಕ. ನನ್ಗೆ ಹಿಂಗೆ ಯಾವತ್ತೂ ಆಗಿರ್ಲಿಲ್ಲ ಕಣಕ್ಕ. ಸರಿ, ನಿನ್ ಮಗನ್ನ ಕೇಳೋಣ ನಡಿ, ಏನಾಯ್ತು ಅಂತ. ನಿಜ ಹೇಳೆ, ಇದಕ್ ನೀನೇ ತಾನೇ ಕಾರಣ. ನಿಮ್ಮೇಲೆ ಸಗಣಿ ಬೀಳಕ್ಕೆ ನಾನೇನ್ ಕಾರಣ ಆಗ್ತೀನಿ ಚಿಕ್ಕವ್ವ? ಅದಕ್ ನಾನ್ ಕಾರಣ ಕಣೆ. ಏನೇ ಇವಾಗ? ಆಹಾ, ಪಾಪ ಚಿಕ್ಕವ್ವ, ಗೆಳತಿ ಅಂತ ನಿಮ್ಮ ಮನೆ ಹತ್ರ ಬಂದ್ರೆ ಸಗಣಿ ನೀರು ಹಾಕ್ಬಿಟ್ಟು ಅವಮಾನ ಮಾಡಿ ಕಳ್ಸಿದೀರಾ. ನಿಮ್ಗೊಂದು ಸ್ವಲ್ಪನಾದ್ರೂ ಕರುಣೆ ಅನ್ನೋದಿಲ್ವಾ? ಮುಚ್ಚೆ ಬಾಯಿ, ನಾನೇನ್ ಬೇಕು ಅಂತ ಹಾಕ್ಲಿಲ್ಲ. ಮನೆ ಮುಂದೆ ಸಾರ್ಸೋಣ ಅಂತ ಬಂದೆ. ಯಾರೋ ಭಿಕ್ಷುಕಿ ಅನ್ಕೊಂಡೆ, ಕೋಪ ಬಂತು, ಅದಕ್ಕೆ ಸಗಣಿ ಹಾಕ್ದೆ. ನಮ್ ಚಿಕ್ಕವ್ವ ನಿಮಗೆ ಭಿಕ್ಷುಕಿ ತರ ಕಾಣಿಸಿದ್ರಾ? ಹಿಂದೆಯಿಂದ ನೋಡಕ್ಕೆ ಹಂಗೆ ಕಾಣಿಸ್ತು. ಬೇಕಾದ್ರೆ ನೀನೇ ನೋಡು, ಸ್ವಲ್ಪ ತಿರ್ಗೆ. ಸುಮ್ನೆ ಇರಕ್ಕ. ನಾನ್ ಕೇಳ್ತಿರೋದು ಸಗಣಿ ಬಗ್ಗೆ ಅಲ್ಲ, ನನ್ನನ್ನ ಸಾಗಾಕಿರೋದ್ರ ಬಗ್ಗೆ. ಹೊರಗಿದ್ದೋಳ್ ನೀನು, ಒಳಗ್ ಮಲ್ಗಿದ್ಯಾ. ಒಳಗಿದ್ದೋಳ್ ನಾನು, ಅಲ್ಲಿ ಹೋಗಿ ಮಲ್ಗಿದೀನಿ. ಅದ್ ಹೇಗೆ ಅಂತ ನಂಗೂ ಗೊತ್ತಿಲ್ಲ ಚಿಕ್ಕವ್ವ. ನೀವು ಮನೆಯಿಂದ ಹೊರಗಾಕಿದ್ಮೇಲೆ ನಾನು ಇಲ್ಲೇ ಜಗಲಿ ಮೇಲೆ ಮಲ್ಗಿದ್ದೆ. ಆಮೇಲೆ ಕಣ್ಬಿಟ್ಟು ನೋಡ್ತೀನಿ, ಮನೆಯೊಳಗೆ ಮಂಚದ ಮೇಲೆ ಮಲ್ಗಿದ್ದೀನಿ. ಎಷ್ಟೇ ಕೋಪ ಇದ್ರು ನೀನು ತಾಯಿ ಅಲ್ವಾ, ನೀನೇ ನನ್ನ ಒಳಗೆ ಕರ್ಕೊಂಬಂದು ಮಲಗಿಸಿದ್ಯಾ ಅಂತ ಅನ್ಕೊಂಡೆ. ಆಹಾ, ಬಿತ್ರಿ, ಯಾವ್ದೋ ಮಾಯದಲ್ಲಿ ನನ್ನನ್ನು ಎತ್ಕೊಂಡೋಗಿ ಅಲ್ಲಿ ಮಲ್ಗಿಸಿದೀಯಾ. ನೀನು ದೀಮ್ರಂಗ ಅಂತ ಇಲ್ಲಿ ಮಂಚದ ಮೇಲೆ ಬಂದು ಮಲ್ಕೊಂಡಿದೀಯಾ. ಅಯ್ಯಯ್ಯೋ, ಶಿವನಾಣೆಗೂ ಇಲ್ಲ ಚಿಕ್ಕವ್ವ. ನೀನ್ ಒಳಗಡೆಯಿಂದ ಚಿಲ್ಕ ಹಾಕೊಂಡು ಮಲಗಿದ್ದೆ, ನಾನ್ ಹೇಗ್ ಬಾಗ್ಲು ತೆಗಿಯಕ್ಕಾಗುತ್ತೆ? ಹಾಗೆ ಒಂದ್ ವೇಳೆ ತೆಗೆದ್ರು ನಿನ್ನನ್ನು ಎತ್ಕೊಂಡೋಗಕ್ಕೆ ನನ್ನ ಕೈಲಾಗುತ್ತಾ ಚಿಕ್ಕವ್ವ? ಹೌದೌದು, ಆಗಲ್ಲ ಕಣೆ. ಸುಮ್ನೆ ಇರಕ್ಕ. ಮತ್ ಹೇಗೆ? ನಾನು ಹೊರಗೆ, ನೀನು ಒಳಗೆ. ಎಲ್ಲ ಒಳ್ಳೆಯವರಿಗೆ ಒಳ್ಳೆಯದನ್ನ ಹೇಳ್ದೇನೆ ಮಾಡ್ತಾನೆ. ಕೆಟ್ಟವರಿಗೆ ಕೆಟ್ಟದನ್ನ ಹೇಳ್ಬಿಟ್ಟು ಮಾಡ್ತಾನೆ. ಮನಸ್ಸಿನಂತೆ ಮಾದೇವ. ನಮ್ಮಪ್ಪ ನಡ್ಮನೆಯಪ್ಪ. ಯಜಮಾನ, ಏನಮ್ಮಿ ಅದು ಏನದು? ಹೇಳಮ್ಮಿ. ಅದು ನಂಗೆ ನಾಚಿಕೆ ಆಯ್ತದೆ. ನಾಚಿಕೆ ಆಗುವಂತ ಕೆಲಸ ಏನ್ ಮಾಡಿದೆ ನೀನು? ಹೇಳಮ್ಮಿ. ನಾನು ನೀನೇ ಹೇಳಮ್ಮಿ. ನಾನು ದಿಮ್ಮನ್ಸಿ ಆಗ್ಯವನೆ. ಕಲ್ಲಂಗಿದ್ದ ಕಷ್ಟ
ಬಿಟ್ವೇನಮ್ಮಿ? ಹ್ಞೂ ಕಣ, ಅದಕ್ಕೆ ಅನುಮಾನ ಬಂದು ಸೂಲ್ಗೀತೆ ಹತ್ರ ಹೋಗಿ ತೋರಿಸ್ಕೊ ಬಂದೆ. ಅವಳು ದಿಟ ಅಂದ್ಲು. ಅಲ್ಲ ಕಣಮ್ಮಿ, ಸಂತೋಷ ಪಡೋ ವಿಷಯಕ್ಕೆ ಸಂಕೋಚ ಪಡ್ತಿದೀಯಲ್ಲ. ನಮ್ಮಪ್ಪ ನೋಡ್ದಂಗೆ ನಡ್ಕೊಂಬಿಟ್ಟ. ನಡು ಮರಿಯಪ್ಪನಾಗಿ ನೆಲೆಸ್ತೀನಿ ಎಂದ. ಹೊಲ್ದಾಗೆ ಲಿಂಗದ ರೂಪದಲ್ಲಿ ದರ್ಶನ ಕೊಟ್ಟ, ನಿಧಿ ಕೊಟ್ಟ. ಈಗ ನಿನ್ನ ಮಡ್ಲಾಗೆ ಮಗನೂ ತುಂಬಿಟ್ಟ. ಇನ್ನೇನಿದ್ರು ಆ ನಮ್ಮಪ್ಪನ ಪ್ರತಿಷ್ಠಾಪನೆ ಕಾರ್ಯ ಮಾತ್ರ ಉಳಿದಿರೋದು. ಆದರೂ ಯಜಮಾನ ಕೊಡೋದೇನೋ ಕೊಟ್ಟ. ಈ ವಯಸ್ಸಿನಾಗ ಬಿಮ್ಮನ್ಸೆ ಅಂದರೆ ಜನ ಆಡ್ಕೊಳಕ್ಕಿಲ್ವಾ? ಅಯ್ಯೋ ಹುಚ್ಚಿ, ಆಡ್ಕೊಳ್ಳೋರ್ ಬಾಯಿನ ಕಟ್ಟಾಕಾಯ್ತದ? ಬಿದ್ದರೆ ಬಾಯಿ ಬಡ್ಕತಾರೆ, ಕೆಟ್ಟರೆ ಹೊಟ್ಟೆ ಬಡ್ಕತಾರೆ. ನಮ್ಮಪ್ಪ ಕೊಟ್ನಲ್ಲ, ಅದೇ ನಮ್ಮ ಪುಣ್ಯ. ನೀನೇನು ಯೋಚನೆ ಮಾಡಬೇಡ. ನಮ್ಮ ಬಾಳು ನಮ್ಮದು. ಕಣ್ಣಿಗೂ ಹಣೆಗೂ ಒತ್ಕೊಂಡು ಕಾಪಾಡ್ಕೊಳ್ಳೋಣ. ಅಪ್ಪ ನಡುಮನೆ ಅಪ್ಪ, ನಾವು ಸತ್ತ ಮ್ಯಾಗೆ ನಿನಗೆ ಧೂಪ ಹಾಕೋದು ಯಾರು ಅಂತ ಯೋಚನೆ ಆಗ್ಬಿಟ್ಟಿತ್ತು ನಮಗೆ. ಕಡೆಗೂ ನಮ್ಮ ಮಕ್ಕಳನ್ನ ಹೆಚ್ಚು ಮಕ್ಕಳು ಮಾಡ್ತೀಯಲ್ಲಪ್ಪ. ಎಲ್ಲ ನಿಂದಯೇ, ಎಲ್ಲ ನಿಂದಯೇ. ಉತ್ತರ, ಇನ್ ಸ್ವಲ್ಪ ಎಣ್ಣೆ ಬೇಕು ಅನ್ಸುತ್ತೆ, ತಗೊಂಡ್ ಬಾ. ಉತ್ತರ, 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 ಉತ್ತರ. ಯಾಕೆ ಹಾಗೆ ನಿಂತಿದೀಯಾ? ಏನಾಯ್ತು? ಶಿವ ಶಿವ, ನನ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಆ ಶಿವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನ ಅರ್ಧಾಂಗಿ ಪಾರ್ವತಿಯಿಂದಾನೇ ಆಗಿಲ್ಲ. ಇನ್ನು ನಿನ್ನ ಕೈಲಿ ಆಗುತ್ತಾ? ಉತ್ತರ. ನಾನು ಹೇಳಿದ್ದು ಆ ನಿಮ್ಮ ಶಿವನ್ ಬಗ್ಗೆ ಅಲ್ಲ, ನಮ್ಮ ಮಗನ ಬಗ್ಗೆ. ಮಗನ? ಹೌದು ಸ್ವಾಮಿ. ನಿನ್ನೆ ಮಧ್ಯಾಹ್ನದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮನೆ ಮುಂದೆನೇ ಕಾಯ್ತಾ ಇದ್ದೆ. ಅದ್ಯಾವ ಮಾಯದಲ್ಲಿ ಮನೆ ಒಳಗೆ ಬಂದೋ, ನೋಡಿದ್ರೆ ಮನೆ ಒಳಗೆ ಕೂತಿದ್ದಾನೆ. ನೀವೇ ಅವ್ನು ಕೂತಿದ ರೀತಿ ನೋಡಿದ್ರಲ್ಲ, ಯಾವುದೋ ಋಷಿ ಮುನಿಗಳು ತಪಸ್ಸು ಕೂತಂಗೆ. ಲಿಂಗದ್ಮೇಲೆ ಹಾವು, ಪಕ್ಕದಲ್ಲಿ ಹುಲಿ ನಿಂತಿರೋ. ಹಾವು? ಏನ್ ಹೇಳ್ತಾ ಇದೀಯ ಉತ್ತರ? ಯಾಕೆ ನೀವ್ ನೋಡ್ಲಿಲ್ವಾ? ನೋಡಿದ್ವಲ್ಲ, ಧ್ಯಾನ ಮಾಡ್ತಾ ಕೂತಿದ್ದ. ಹುಲಿ ಹಾವು ಎಲ್ಲಿಂದ ಬಂತು? ಹಾಗಾದ್ರೆ ನಾನ್ ನೋಡಿದ್ದೆಲ್ಲ ಭ್ರಮೇನಾ? ಅದು ಭ್ರಮೆ ಅಂತ ನಾನು ಹೇಗೆ ಹೇಳಿ ಉತ್ತರ? ಯಾಕೆಂದ್ರೆ ನಿನ್ನ ಅವನ ಸಂಬಂಧನೇ ಬೇರೆ. ಅವನು ನಿನ್ನ ಗರ್ಭದಲ್ಲಿ ಅಂಕುರವಾದ ಗಳಿಗೆಯಿಂದ ನಿನ್ನ ಅವನ ಮಧ್ಯೆ ಅದೆಷ್ಟೋ ವಿಸ್ಮಯಗಳು ನಡೆದಿದೆ. ಅದೆಲ್ಲ ಭ್ರಮೆ ಅಂತ ನಾನು ಹೇಗೆ ಹೇಳಿ? ಒಂದಂತೂ ನಿಶ್ಚಳವಾಗಿದೆ ಉತ್ತರ, ಅವನು ಎಲ್ಲಾ ಮಕ್ಕಳ ತರ ಅಲ್ಲ. ಹೌದು ಸ್ವಾಮಿ, ಅದ್ ನನಗೂ ಗೊತ್ತಿದೆ. ಆದ್ರೆ ಹೆತ್ ಕರಳು, ಅವನ್ಗೇನಾಗ್ಬಿಡುತ್ತೋ ಅನ್ನೋ ಭಯ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಕಳ್ಳು ಬಳ್ಳಿ ಸಂಬಂಧದಲ್ಲಿ ಇದೆಲ್ಲ ಸಹಜ ಉತ್ತರ. ಹಲಕಾರು ಮಕ್ಕಳಿದ್ದಿದ್ರೆ ಪ್ರೀತಿ ಎಲ್ಲರ ಮಧ್ಯೆ ಹಂಚೋಗ್ತಿತ್ತು. ಜೊತೆಗೆ ಎಡವಿದ್ರೆ ಎತ್ತೋಕೆ, ತಪ್ಪು ಮಾಡಿದ್ರೆ ತಿದ್ದೋಕೆ, ಹೆಚ್ಚು ಕಮ್ಮಿ ಆದ್ರೆ ಸುದ್ದಿ ಮುಟ್ಸೋಕೆ ಒಡ ಹುಟ್ಟಿದವರಿದ್ದಾರೆ ಅನ್ನೋ ಧೈರ್ಯ ಇರ್ತಿತ್ತು. ಆದ್ರೆ ನಮಗಿರೋದು ಇವನೊಬ್ಬನೇ. ಆತಂಕ ಸ್ವಲ್ಪ ಹೆಚ್ಚಾಗಿ ಇರುತ್ತೆ, ಅದು ಸಹಜ. ಹಾಗಂತ ಅವನನ್ನ ಕೂಡಾಕೋಕ್ಕಾಗುತ್ತಾ? ನಿಮ್ಮ ಮಾತು ನಿಜ ಸ್ವಾಮಿ. ಅದಕ್ಕೆ ನನ್ಗಷ್ಟೊಂದು ಭಯ. ಧ್ಯಾನ ಕೂತ್ರೆ ಮಹಾಮುನಿ, ಬೀದಿಗಿಳಿದ್ರೆ ಮಹಾನ್ ತುಂಟ,
ಮನೇಲಿದ್ರೆ ವಿಧೇಯ. ಇಲ್ಲಿದ್ದಾಗ ಅಲ್ಲಿರ್ತಾನೆ, ಅಲ್ಲಿದ್ದಾಗ ಇನ್ನೆಲ್ಲೋ ಇರ್ತಾನೆ. ಹಗಲನ್ನಲ್ಲ ರಾತ್ರಿ ಅನ್ನಲ್ಲ, ಕಾಲಕ್ಕೆ ಚಕ್ರ ಕಟ್ಕೊಂಡು ಸುತ್ತಾನೆ ಇರ್ತಾನೆ. ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ನಮಗೆ ಉಪದೇಶ ಮಾಡಿ ಬಾಯಿ ಮುಚ್ಚಿಸ್ಬಿಡ್ತಾನೆ. ನನಗಂತೂ ಸಾಕಾಗೋಗಿದೆ. ಮಕ್ಕಳಾಗೋವರೆಗೂ ಒಂದು ಚಿಂತೆ, ಮಕ್ಕಳಾದ್ಮೇಲೆ 108 ಚಿಂತೆ. ಚಿಂತೆ ಮಾಡಬೇಡ ಉತ್ತರ. ನನಗೆ ಗೊತ್ತಿರೋ ಹಾಗೆ ಅವನೇನೇ ಮಾಡಿದ್ರು ಅದರಿಂದ ಒಳ್ಳೆ ಉದ್ದೇಶನೇ ಇರುತ್ತೆ. ನೀನು ಹೆಚ್ಚು ಆತಂಕಕ್ಕೊಳಗಾಗಬೇಡ. ಶಿವನ ಮೇಲೆ ಭಾರ ಹಾಕೋಣ, ಎಲ್ಲ ಅವನೇ ನೋಡ್ಕೋತಾನೆ. ಬಾ. ಓ ಮಧುವಣ್ಣ, ಅಪ್ಪಾಜಿನೂ ಮನೇಲಿಲ್ಲ, ಅಮ್ಮನೂ ಹೊರಗೆ ಹೋಗಿದ್ದಾರೆ. ನೀವು ಬಂದ್ರೆ ಹೂವಿನ ಬುಟ್ಟಿ ಕೊಡು ಅಂದ್ರು, ತಗೊಳ್ಳಿ. ಮನೇಲಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ವಾ ಮರಿದೇವ? ಓ, ಇನ್ಯಾರಿರ್ಬೇಕಾಗಿತ್ತು? ಅಂದ್ರೆ ನಿಮ್ಮ ಆಪ್ತರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಲ್ವಾ, ಅದಕ್ಕೆ ಕೇಳಿದೆ. ನಿಮ್ ಕಣ್ಗಳು ಯಾರನ್ನೋ ಪ್ರತ್ಯೇಕವಾಗಿ ಹುಡುಕ್ತಾ ಇರೋ ಹಾಗಿದೆ. ಚೇಚೆ, ಹಾಗೇನಿಲ್ಲಪ್ಪ, ಹಾಗೇನಿಲ್ಲ. ಮಧುವಣ್ಣ, ಮನುಷ್ಯನ ಮುಖ ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ನಾಲ್ಗೆ ಸುಳ್ಳು ಹೇಳಿದ್ರು ಮುಖ ಸುಳ್ಳು ಹೇಳಲ್ಲ. ನೀವ್ ಯಾರನ್ನ ಹುಡುಕ್ತಾ ಇದ್ದೀರೋ ಅವ್ರ ಚಿಂತೆನ ಬಿಟ್ಬಿಡಿ. ಅವ್ರು ಖಂಡಿತ ನಿಮ್ಮನ್ನ ಭೇಟಿ ಆಗೇ ಆಗ್ತಾರೆ. ಹೌದಾ? ಯಾವಾಗ? ಎಲ್ಲಿ? ಹಾ, ನೋಡಿದ್ರಾ ಸತ್ಯ ಹೇಗೆ ಹೊರಗೆ ಬಂತು ಅಂತ? ಇಷ್ಟೊತ್ತು ನಾನು ಯಾರನ್ನು ಹುಡುಕ್ತಾ ಇಲ್ಲಪ್ಪ ಅಂತ ಹೇಳ್ತಾ ಇದ್ರಿ, ಆದ್ರೆ ಈಗ ಅವ್ರು ನಿಮ್ಮನ್ನ ಭೇಟಿ ಆಗ್ತಾರೆ ಅಂದ ತಕ್ಷಣ ಎಷ್ಟು ಕಾತ್ರ ನೋಡಿ ನಿಮ್ಗೆ. ನೀನು ಬಲೆ ಪ್ರಚಂಡನಪ್ಪ. ಕಲ್ಲನ್ ಬೇಕಾದ್ರೂ ಮಾತಾಡ್ಸಿ ಸತ್ಯ ಹೇಳಿಸ್ಬಿಡ್ತೀಯ. ನೀನ್ ಸಾವಾಸ ಸಾಕು, ನಾನಿನ್ ಹೊರಡ್ತೀನಿ, ಬಿಟ್ಬಿಡು. ನಿಧಾನ ಅಣ್ಣಯ್ಯ, ಯಾರಾದ್ರೂ ಮತ್ತೆ ಬಂದು ಡಿಕ್ಕಿ ಹೊಡಿಬೋದು. ಅಲ್ಲಮ್ಮ, ಈ ವಯಸ್ಸಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದೀರಲ್ಲ, ನಿಮ್ಮ ಸೊಸೆ ಹತ್ರ ನಾನು ಮಾತಾಡ್ತೀನಿ. ಬಿಡವ, ನನ್ನ ಹಣೆ ಬರೋಕ್ಕೆ ಅವಳನ್ನ ಯಾಕೆ ಹೊಣೆ ಮಾಡೋದು? ಆದರೆ ನಿನ್ನ ವಿಷಯದಲ್ಲಿ ನಡೀತಲ್ಲ, ನಂಗೆ ತುಂಬ ಸಂತೋಷ ಆಯಿತು ಕಣವ. ನೀನು ಮಾಡಿದ ದಾನ ಧರ್ಮ ಇವತ್ತು ನಿನ್ನ ಮನೆ ಉಳಿಸ್ತು ಕಣವ. ಬೆಟ್ಟದಂಗೆ ಬಂದಿದ್ದ ಕಷ್ಟ ಮಂಜಿನಂಗೆ ಕರಗೋಯ್ತು. ಎಲ್ಲ ನನ್ನಪ್ಪ ಶಿವನ್ ದಯೆ ಕಣ್ಣವ್ವ. ಸತ್ಯ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಹಾಲಲ್ಲಾದರೂ ಹಾಕಲಿ, ನೀರಲ್ಲಾದರೂ ಹಾಕಲಿ, ಅವನಿಟ್ಟಂಗಿರೋದಷ್ಟೇ ನಮ್ಮ ಕೆಲಸ. ಅಲ್ಲ, ನಮ್ಮಂತ ಮುದುಕು ತದುಕರನ್ನೆಲ್ಲ ಬಿಟ್ಟು ಆ ಎಳೆ ಕಂದನ್ನ ರಾಕ್ಷಸನಂತ ಹದ್ದು ಎತ್ಕೊಂಡು ಹೋಗಿತ್ತಲ್ಲ, ನನ್ನ ಹೊಟ್ಟೆಲಿ ಭಾಳ ಸಂಕಟ ಆಗಿತ್ತು ಕಣವ್ವ. ಆದರೆ ಆ ದೇವರು ದೊಡ್ಡನು. ನಿನ್ನ ಮಗ ತಿರುಗಿ ಬಂದ್ಬಿಟ್ಟ. ನಮ್ಮೂರಿಗೆ ಕಳೆದು ಹೋಗಿದ್ದ ಭಾಗ್ಯ ಮತ್ತೆ ಸಿಕ್ಕದಂಗಾಯ್ತು.
ನಿಮ್ಮಂಥವ್ರ ಆಶೀರ್ವಾದ ಇದ್ದಿದ್ದಕ್ಕೆ ಕಣವ ಅವನು ಕ್ಷೇಮವಾಗಿ ತಿರುಗಿ ಬಂದಿದ್ದು. ಎಲ್ಲ ಶಿವನ ದಯೆ. ಇರ್ಲಿ, ಈಗ ಹೊರಡೋಣ. ಹಾಂ ಸರಿ ಬಿಡಿ, ನಾನು ಎತ್ಕೋತೀನಿ. ಬೇಡ ಕಣಮ್ಮ, ನಿನ್ನ ಬಾರ ನಿಂದು, ನನ್ನ ಬಾರ ನಂದು. ಊರವರೆಲ್ಲ ಮುತ್ತರಾಜಮ್ಮನಿಗೆ ಮಕ್ಕಳಾಗೋದು ಒಂದೇ, ಊರ ಬಾವಿಲಿ ನೀರು ಬರೋದು ಒಂದೇ ಅಂತಿದ್ರು. ಆದರೆ ನೀನು ಪುಣ್ಯವಂತೆ, ಬಂಗಾರದಂಥ ಮಗನ ಪಡ್ಕೊಂಡೆ. ಆದರೆ ನಮ್ಮೂರಿನ ಬಾವಿ ಏನು ಪಾಪ ಮಾಡಿದ್ಯೋ ಏನೋ, ಎಂಥ ಮಳೆ ಬಂದರೂ ಒಂದು ಹನಿ ನೀರು ನಿಲ್ಲಲ್ಲ. ಅದ್ಯಾವ ಪುಣ್ಯಾತ್ಮ ಬಂದು ಆ ಬಾವಿ ನೀರು ಬರೆಸ್ತಾನೋ, ನಮಗೆ ಈ ನೀರು ಹೊರ ಭಾರ ಇಳಿಸ್ತಾನೋ, ಆ ಶಿವನಿಗೆ ಗೊತ್ತು. ಅಣ್ಣ ಏನು ಹುಡುಕಾಟದ ಕಾರಣ ಈಗ ಗೊತ್ತಾಯ್ತಪ್ಪ. ಏನಿಲ್ಲ ಮರಿದೇವ, ಬರುವಾಗ ಸ್ವಲ್ಪ ಎಡವಿ. ಹೌದೌದು, ನೀವಿಬ್ರು ಸ್ವಲ್ಪ ಸ್ವಲ್ಪ ಎಡವಿದ್ದೀರಾ ಅಂತ ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗತ್ತೆ. ಓ ಅಮ್ಮ, ಬಂದ್ಯಾ? ಎಲ್ಲಿ ಎಲ್ಲಿ? ಸುಮ್ನೆ ಸುಳ್ಳು ಹೇಳ್ದೆ. ಭಲೆ ಚಲ್ಲಾಟ್ಗಾರನಪ್ಪ ನೀನು. ನನ್ನನ್ನೇ ಹೆದರ್ಸ್ತೀಯಾ? ಇವತ್ ನಾನು ನಿನ್ನ ಬಿಡಲ್ಲ. ಹಾ, ನನ್ನನ್ನು ಹಿಡಿ ನೋಡೋಣ. ಇಷ್ಟೇ ನಿನ್ನ ನನ್ನ ಕೈಗೆ ಸಿಗದೆ ಆಟ ಆಡಿಸ್ತಿದ್ಯಾ? ಇವತ್ ನಾನು ನಿನ್ನನ್ನು ಬಿಡಲ್ಲ. ಹಗ್ಲೆಲ್ಲ ಚಂದಮ್ಮನ ನನ್ಗೇನಷ್ಟು ಬುದ್ಧಿ ಇಲ್ಲ ಅನ್ಕೊಂಡಿದ್ಯಾ? ಇವತ್ ನಾನು ನಿನ್ ಬಿಡಲ್ಲ. ನಾನು ಯಾರು ಹಿಡ್ತಕ್ಕೂ ಸಿಗಲ್ಲ, ನನ್ನನ್ನು ಯಾರು ಹಿಡಿಯಕ್ಕೂ ಆಗಲ್ಲ. ನಾನು ಯಾರು ಹಿಡ್ತಕ್ಕೂ ಸಿಗದವನು. ಆದ್ರೂ ಈಗ ನಾನಾಗೆ ನಿನ್ ಕೈಗೆ ಸಿಕ್ಕಾಕೋತಾ ಇದ್ದೀನಿ. ಕಾರಣ ನಾನು ಸಿಕ್ಕಿದ ಮೇಲೆ ನಡೆಯುವ ಘಟನೆ ನಿನ್ನ ಜೀವನದಲ್ಲಿ ಎಂದೂ ಮರೆಯಲಾಗದ ಘಟನೆಗೆ ಸಾಕ್ಷಿಯಾಗಿದೆ. ಹೌದಾ? ಅಂತೂ ಸಿಕ್ತಿದ್ಯಲ್ಲ.
ಏನ್ ಹೇಳ್ತಿದ್ದೆ ನೀನು? ನಿನ್ನ ಯಾರು ಹಿಡಿಯಕ್ಕಾಗಲ್ಲ ಅಂತಲ್ಲ, ಈಗೇನ್ ಹೇಳ್ತೀಯಾ? ಈಗಲೇ ಎಲ್ಲ ಹೇಳ್ಬಿಟ್ರೆ ಮುಂದೇನಿರುತ್ತೆ ಸ್ವಾರಸ್ಯ? ನಾನೇನು ಹೇಳಲ್ಲ. ನಾನು ಹೇಳ್ತೀನಿ. ನಾನು ನಿನಗೋಸ್ಕರ ಸಿಹಿ ಮಾಡ್ಕೊಂಬಂದಿದ್ದೀನಿ. ಅದನ್ನ ನಾನೇ ನನ್ನ ಕೈಯಾರೆ ನಿನಗೆ ತಿನ್ನಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿನಗೊಂದು ಮುತ್ತು ಕೊಡಲೇಬೇಕು. ಬೇಡ ಚಿಕ್ಕಿ, ನಂಗೆ ತುತ್ತು ಮುತ್ತು ಎಲ್ಲ ಬರಲ್ಲ. ಇದರಿಂದ ನಿಂಗೆ ತೊಂದರೆ. ಏನು ತೊಂದರೆ? ಎಷ್ಟು ದಿನ ಅಂತ ಹೀಗೆ ಸತಾಯಿಸ್ತೀಯಾ? ನೀನು ಮಗುವಾಗಿದ್ದಾಗಿಂದನೂ ನೀನು ಅಪ್ಕೋಬೇಕು, ಮುತ್ತಿಡಬೇಕು ಅಂತ ಅದೆಷ್ಟು ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಆದರೆ ನಿಮ್ಮಮ್ಮ ನನ್ನ ಮಗಂಗೆ ಮುತ್ತು ಕೊಡ್ಬೇಡ, ತುತ್ತು ಕೊಡ್ಬೇಡ ಅಂತ ಯಾವಾಗಲೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾವಲು ಕಾಯ್ತಾ ಇದ್ಲು. ಯಾಕೆ ಮುತ್ತು ಕೊಡಬಾರ್ದು ಅಂತ ಕೇಳಿದ್ರೆ ಅದಕ್ಕೆ ಮಾತ್ರ ಉತ್ತರ ಇಲ್ಲ. ಯಾಕೆ ಹೀಗೆ ಮಾಡ್ತೀರಾ ತಾಯಿ ಮಗ ಇಬ್ರು? ಅದೆಲ್ಲ ತಾಯಿ ಮಗನ ರಹಸ್ಯ. ಅದೇನ್ ರಹಸ್ಯ? ನಂಗೂ ಸ್ವಲ್ಪ ಹೇಳ್ಬಾರ್ದಾ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಆ ಸಮಯ ಇವತ್ತು ಬಂದಿದೆ ಅಂತ ನಾನು ಹೇಳ್ತಿದ್ದೀನಿ. ಇಷ್ಟು ದಿನ ಹೇಗೆಲ್ಲ ಆಟ ಆಡಿಸ್ತೆ ಅಲ್ವಾ? ಆದ್ರೆ ಇವತ್ತು ನಿನ್ನಾಟ ಯಾವುದು ನಡೆಯೋದಿಲ್ಲ. ಇವತ್ತು ನನ್ನ ದಿನ. ಬೇಡ ಚಿಕ್ಕಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ. ಏನು ಅರ್ಥ ಮಾಡ್ಕೊಳ್ಳೋದು? ಹೆಸರಿಗೆ ಮಾತ್ರ ಚಿಕ್ಕಿ ಚಿಕ್ಕಮ್ಮ, ಮುತ್ತು ಮಾತ್ರ ಕೊಡಬಾರ್ದಂತೆ. ಮನೇಲಿರೋ ತಮ್ಮ ಪ್ರೀತಿ ತೋರ್ಸಲ್ಲ, ಇಲ್ಲಿ ಪ್ರೀತಿ ತೋರ್ಸೋಣ ಅಂತ ಬಂದ್ರೆ ನೀವೆಲ್ಲ ಬಿಡಲ್ಲ. ಏನ್ ನನಗೆ ಅಂತ ಒಂದು ಚಿಕ್ಕ ಆಸೆ ಕೂಡ ಇರಬಾರ್ದಾ? ಆ ಥರ ಆಸೆಗಳನ್ನೆಲ್ಲ ಇಟ್ಕೋಬೇಡ ಚಿಕ್ಕಿ. ಅದ್ರ ಪರಿಣಾಮ ನಿಂಗೆ ಒಳ್ಳೇದಾಗಿರಲ್ಲ. ಅದೇನೇ ಆಗಿರ್ಲಿ, ನಾನಿವತ್ತು ನಿನ್ಗೊಂದು ಮುತ್ತು ಕೊಟ್ಟೇ ಕೊಡ್ತೀನಿ. ನೋಡ್ತಾ ಇರು. ನೋಡ್ದೆ ಏನ್ನ? ಪರಿಣಾಮನ. ಹಾ, ಏನ್ ಪರಿಣಾಮ? ಚಿಕ್ಕಿ, ಆಸೆಯೇ ದುಃಖಕ್ಕೆ ಮೂಲ. ಅದಕ್ಕೆ ಚಿಕ್ಕ ಆಸೆ ದೊಡ್ಡ ಆಸೆ ಅನ್ನೋ ಭೇದ ಇರಲ್ಲ. ಒಂದು ಮುತ್ತಿಗೆ ಇಷ್ಟೊಂದು ಮುತ್ತಿಗೆ ಹಾಕ್ತೀರಾ ಅಂದ್ರೆ ಅದ್ಯಾಕೆ ಅಂತ ನನಗೆ ಇವತ್ತು ಗೊತ್ತಾಗ್ಲೇಬೇಕು. ನಾನು ತಾಯಿಯಾಗಿ ಇವತ್ತು ನಿನಗೆ ಮುತ್ತು ಕೊಡ್ಬೇಕು, ಕೊಟ್ಟೇ ಕೊಡ್ತೀನಿ. ಏನ್ ಮಾಡ್ತಾ ಇದೀಯ ನೀನು? ಮುತ್ತಿಡ್ತಾ ಇದ್ದೀನಿ. ನಾನು ನಿನಗೆ 1000 ಸಲ ಹೇಳಿಲ್ಲ ಅವನಿಗೆ ಮುತ್ತು ಕೊಡ್ಬೇಡ ಅಂತ? ನಾನು ಯಾಕೆ ಅಂತ 1000 ಸಲ ಕೇಳಿದ್ದೀನಿ. ಮುತ್ತು ಕೊಟ್ರೆ ಮೈಲಿಗೆ ಆಗುತ್ತೆ. ಅದು ನಿನಗೆ ಬೇಡದೇ ಇರೋ ವಿಷಯ. ತಾಯಿಯಾಗಿ ನಾನೇ ಒಂದಿನ ಅವನಿಗೆ ಮುತ್ತು ಕೊಟ್ಟಿಲ್ಲ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನಾನು ಅವನಿಗೆ ಮುತ್ತು ಕೊಟ್ಟೇ ಕೊಡ್ತೀನಿ. ನೋಡ್ರೇನು, ಹಠ ಮಾಡಬೇಡ. ಯಾಕೆ ಹಠ ಮಾಡಬಾರ್ದು? ಅವನ ನನ್ನ ತಮ್ಮ ಅಲ್ವಾ? ನಾನೊಂದು ಸಾಕ್ ತಾಯಿ ಅಲ್ವಾ? ಅವನ ಪ್ರೀತಿ ಅಧಿಕಾರನೂ ಇರಲ್ವಾ ನನ್ಗೆ? ಇದು ಪ್ರೀತಿ ಅಧಿಕಾರದ ಪ್ರಶ್ನೆ ಅಲ್ಲ, ತಾಯಿ ಮಗನ್ ಸಂಬಂಧದ ಪ್ರಶ್ನೆ. ಏನ್ ತಾಯಿ ಮಗನ್ ಸಂಬಂಧದ ಪ್ರಶ್ನೆ? ಏನ್ ಸೀಮೆಗಿಲ್ದಿರೋ ಮಗನ್ ಹೆತ್ತಿರೋ ತರ ಆಡ್ತೀಯಲ್ಲ. ಇವತ್ತಾಗಿದ್ದಾಗ್ಲಿ ನಾನು ಅವನಿಗೆ ಮುತ್ತು ಕೊಟ್ಟೇ ಕೊಡ್ತೀನಿ.